ನಿನ್ನೆ ಕಬ್ಬನ್ ಪಾರ್ಕ್ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. 30 ನಿಮಿಷಗಳ ಕಾಲ ರೈಲಿನಲ್ಲೇ ಸಿಲುಕಿದ್ರು ಪ್ರಯಾಣಿಕರು. ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ಒಂದಷ್ಟು ಹೊತ್ತು ವ್ಯತ್ಯಾಸ ಉಂಟಾಗಿತ್ತು. ಬಿಎಂಆರ್ಸಿಎಲ್ನಿಂದ ತಾಂತ್ರಿಕ ದೋಷದ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ತು. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಹೀಗಾಗಿ 30 ನಿಮಿಷಗಳ ಕಾಲ ರೈಲಿನಲ್ಲೇ ಪ್ರಯಾಣಿಕರು ಸಿಲುಕಿ ಹಾಕೊಂಡಿದ್ರು. ಪರ್ಪಲ್ ಲೈನ್ ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗಿತ್ತು. ಬಿಎಂಆರ್ಸಿಎಲ್ನಿಂದ ತಾಂತ್ರಿಕ ದೋಷದ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇದ್ದಕ್ಕಿದ್ದಂತೆ ಒಂದು ರೈಲಿನಲ್ಲಿ ಈ ರೀತಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ನಿನ್ನೆ ಸಂಜೆ 6:50 ಸುಮಾರಿಗೆ ತಾಂತ್ರಿಕ ದೋಷ ಕಾಣಿಸಿಕೊಳ್ತು ಕಬ್ಬನ್ ಪಾರ್ಕ್ ನಿಲ್ದಾಣದ ರೈಲಿನಲ್ಲಿ. ಹಾಗೆ ಇನ್ನುಳಿದಂತೆ ಮಾಗಡಿ ರಸ್ತೆ ಟು ಚಲ್ಲಘಟ್ಟ ನಡುವೆ ನಿನ್ನೆ ಮೆಟ್ರೋ ಸೇವೆ ಹಾಗೆ ಕಂಟಿನ್ಯೂ ಆಗಿತ್ತು. ಜೊತೆಗೆ MG ರೋಡ್ ಟು ವೈಟ್ ಫೀಲ್ಡ್ ನಡುವೆಯೂ ಕೂಡ ಯಥಾಸ್ಥಿತಿಯಾಗಿ ಮೆಟ್ರೋ ಸಂಚಾರ ಇತ್ತು. ಬಟ್ ಕೆಲವೊಂದಿಷ್ಟು ಸ್ಟಾಪ್ಗಳು ಅಂದರೆ ಈಗ ಕಬ್ಬನ್ ಪಾರ್ಕ್ ಸುತ್ತಮುತ್ತಲಿನ ಸ್ಟಾಪ್ಗಳಲ್ಲಿ ಮೆಟ್ರೋ ಸಂಚಾರ ಇರಲಿಲ್ಲ. ಆದರೆ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಯಥಾಸ್ಥಿತಿ ಮೆಟ್ರೋ ಸಂಚಾರ ಇದೆ. ಮಾಗಡಿ ರಸ್ತೆ ಟು ಚಲ್ಲಘಟ್ಟ ನಡುವೆ ಮೆಟ್ರೋ ಸೇವೆ ನಿನ್ನೆ ಇತ್ತು. ಹಾಗೆ MG ರೋಡ್ ಟು ವೈಟ್ ಫೀಲ್ಡ್ ನಡುವೆಯೂ ಕೂಡ ರೈಲು ಸಂಚಾರ ಇತ್ತು. ಆದರೆ ಇನ್ನುಳಿದಂತೆ ಬೇರೆ ಬೇರೆ ಟ್ರಿನಿಟಿ, ಹಲ್ಸೂರು ಇಲ್ಲೆಲ್ಲ ಮೆಟ್ರೋ ಸಂಚಾರ ಇರಲಿಲ್ಲ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ಮೆಟ್ರೋ ಸೇವೆ ಯಥಾಸ್ಥಿತಿಗೆ ಮರಳಿದೆ. ನಿನ್ನೆ ಅದು ಕೂಡ ಪೀಕ್ ಅವರ್, ಅಂದರೆ ಈ 7 ಗಂಟೆ 6:30 ಅಂತ ಅಂದರೆ ಆಫೀಸಿಂದ ಎಲ್ಲರೂ ಕೂಡ ಮನೆಗೆ ಹೋಗುವಂಥ ಸಮಯ. ಇಂಥ ಸಮಯದಲ್ಲಿ ಅದು ಕಬ್ಬನ್ ಪಾರ್ಕ್ ಅಂತ ಅಂದರೆ ಅಲ್ಲಿ ಸಾಕಷ್ಟು ಜನಸಂದಣಿ ಇರುವಂತಹ ಜಾಗ. ಅಲ್ಲಿ ಈ ರೀತಿ ಟೆಕ್ನಿಕಲ್ ಗ್ಲಿಚಸ್ನಿಂದ ಒಂದು ರೈಲು ನಿಂತಲ್ಲೇ ನಿಂತಿತ್ತು. ಹೀಗಾಗಿ ಈಗ ಮೆಟ್ರೋ ಅಂತ ಅಂದರೆ ಅಲ್ಲಿ ಒಂದೇ ರೂಟ್ ಇರುತ್ತೆ, ಅಲ್ಲಿ ಪರ್ಯಾಯ ವ್ಯವಸ್ಥೆ ಕೂಡ ಇರೋದಿಲ್ಲ. ಒಂದು ಟ್ರೈನ್ ಹೋದ್ಮೇಲೆ ಇನ್ನೊಂದು ಟ್ರೈನ್ ಬರೋದಕ್ಕೆ ಆಗೋದು. ಹೀಗಾಗಿ ಇದು ನಿಂತಲ್ಲೇ ನಿಂತಿತ್ತು, ಒಂದು ರೀತಿ ಲಾಕ್ ಆಗಿಬಿಟ್ಟಿತ್ತು ಮೆಟ್ರೋ. ಹೀಗಾಗಿ ಬೇರೆ ಟ್ರೈನ್ಗೂ ಕೂಡ ಅಲ್ಲಿ ಬರೋದಕ್ಕೆ ಅವಕಾಶ ಇರಲಿಲ್ಲ. ಪ್ರಯಾಣಿಕರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಹಾಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿ ಅಂತ BMRCL ಮನವಿಯನ್ನು ಕೂಡ ಮಾಡಿತ್ತು. ಆದರೆ ಪರ್ಯಾಯ ವ್ಯವಸ್ಥೆ ಅಂತ ಅಂದರೆ ಕ್ಯಾಬ್ ಆಗಿರ್ಬೋದು, ಆಟೋ, ಬಸ್ಸು ಅಥವಾ ಸ್ವಂತ ವಾಹನದಲ್ಲಿ ಹೋಗಬೇಕಾಗತ್ತೆ. ಹೀಗಾಗಿ ನಿನ್ನೆ ಟ್ರಾಫಿಕ್ ಜಾಮ್ ಕೂಡ ಸಾಕಷ್ಟಿತ್ತು. ಆಟೋಗಳು ಕೂಡ ಬುಕ್ ಆಗ್ತಾ ಇರಲಿಲ್ಲ. ಪ್ರಯಾಣಿಕರು ಒಂದು ರೀತಿ ಸಾಕಷ್ಟು ಒದ್ದಾಡಿದ್ರು ಅಂತ ಹೇಳಬಹುದು. ನಿನ್ನೆ ಆಗಿರುವಂತಹ ಸಮಸ್ಯೆ ಇದು. ಹಾಗೆ ಆದಷ್ಟು ಬೇಗ ಇದನ್ನು ಸರಿ ಮಾಡ್ತೀವಿ ಅಂತ BMRCL ಅಧಿಕಾರಿಗಳು ತಿಳಿಸಿದ್ರು. ಎಂಜಿನಿಯರ್ಗಳು ಬಂದಿದ್ರು, ಏನಾಗಿದೆ ಅಂತ ನೋಡಿದ್ರು. ಅದಾದಮೇಲೆ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ಮೆಟ್ರೋ ಸರಿಯಾಗಿದೆ, ಯಥಾಸ್ಥಿತಿಗೆ ಮರಳಿದೆ. ನಿನ್ನೆ ಈ ಮೆಟ್ರೋ ಬೋಗಿಯ ಒಳಗಡೆ ಈಗ ಒಂದೊಂದು ಕಂಪಾರ್ಟ್ಮೆಂಟ್ ಅಂತ ಅಂದರೂ ಅಲ್ಲೊಂದು 30 ಜನ ಅಂತೂ ಇದ್ದೇ ಇರ್ತಾರೆ. ಕಂಪ್ಲೀಟ್ ಆಗಿ ಲಾಕ್ ಆಗಿಬಿಟ್ಟಿತ್ತು ಮೆಟ್ರೋ. 30 ನಿಮಿಷಗಳ ಕಾಲ ಅದರೊಳಗಡೆನೆ ಪ್ರಯಾಣಿಕರು ಒದ್ದಾಡಿದ್ರು. ಅದಾದಮೇಲೆ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಅವರನ್ನು ಹೊರಗಡೆ ಬಿಡಲಾಯಿತು. ಗೊತ್ತಾಗೋದಕ್ಕೆ ಸರ್ ಪ್ರೆಸ್ ರಿಲೀಸ್ ಕೊಡಿ. ಯಾವ ಮಾಹಿತಿ ಇದೆ? ಪ್ರೆಸ್ ಎಲ್ಲ ಎಷ್ಟು ಗಂಟೆಗೆ ಇದಾಗಿದೆ? 6 o'clock ಇಂದ ಆಗಿದೆ ಸರ್. ನ್ಯೂಸ್ ಅವ್ರು ನಾವೇನು ಹೇಳಿ ನಾವು ನ್ಯೂಸ್ ಸರ್ ಇಂಟರ್ಚೇಂಜಿಗೆ ಯಾವ್ದು ಟಿಕೆಟ್ ಕೊಡ್ತಲ್ಲ ಸರ್. 6 ಗಂಟೆದಿಂದ ಆಗಿದೆ ಅಂದ್ರೆ ಟ್ರೈನ್ಗೆ ಹೋಗೋರಿಗೆ ಕಷ್ಟ ಇದೆ. ಇವಾಗ ಟೈಮ್ ನೀವು ಕೊಟ್ಟಿದ್ದೀರಾ, ಈಗ ನನ್ನ ಕಸ್ಟಮರ್ ಇಲ್ಲಿ ಬಂದಿದ್ದೀನಿ ಕೇಳಿ ಸರ್. ನಾನು ಹೇಳ್ತಾ ನಿಮ್ಗೆ CP ಅವರ ಬರ್ತದ್ದು ನೋಡಿ ಆಯ್ತಾ? ಅವ್ರು ಕೊಟ್ಟಿದ್ದಾರೆ. ಯಾವ ಚಾನಲ್ ನಾನು ಹೆಂಗ್ ಡಿಪೆಂಡ್ ಮಾಡಿ ನಾನು ಹೆಂಗ್ ಹೇಳಿ, ನೀವು ಹೇಳಿ ನಿಮ್ ಪ್ರಕಾರ ಯಾವ ಚಾನಲ್ ಅಂತ ಮಾಹಿತಿ ಇಲ್ಲ. ಕಸ್ಟಮರ್ಗೆ ಫೋನ್ ಮಾಡಿ ಸರ್ ನೀವು 6 ಗಂಟೆಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರಿ. ಇವಾಗ ಟೈಮ್ ಎಷ್ಟು? 9 ಗಂಟೆ ಆಗಿದೆ. ಆಲ್ಮೋಸ್ಟ್ 3 hours ಆಯ್ತು. 3 hours ಇಂದ ನಿಮ್ಗೆ ಇನ್ಫಾರ್ಮೇಶನ್ ಕೊಡಕ್ಕಾಗಲ್ವಾ? ಇದ್ರೆ ಅದರ ಕನ್ಸರ್ನ್ ಪರ್ಸನ್ ನಾವು ಹೇಳ್ಬೋದು. ನೀವು ಹೇಳಿ ಏನಾಗಿದೆ ಅಂತ ಹೇಳ್ಬೇಕು. ಸರ್ವಿಸ್ ಇದೆ, ಅದನ್ನ ನಮ್ಮ CP ಆಲ್ರೆಡಿ ಕೊಟ್ಟಿದ್ದಾರಲ್ಲ ನಿಮಗೆ. ಏನು CP ಆಲ್ರೆಡಿ ಪ್ರೆಸ್ ಕೊಟ್ಟಿದ್ದಾರಲ್ಲ. ಇಲ್ಲ ಈಗ ಹೇಳಿ ಪರವಾಗಿಲ್ಲ. CP ನಿಮ್ಗೆ ಆಲ್ರೆಡಿ ಪ್ರೆಸ್ ಕೊಟ್ಟಿದ್ದಾರೆ. ಈಗ ಏನಾಗಿದೆ ಅದನ್ನ ಹೇಳ್ರಿ. ಎಷ್ಟೊತ್ತಾಗುತ್ತೆ? ಅದು ನಮಗೆ ಜನರಿಗಾದ್ರೂ ಒಂದು ಇದು ಇರುತ್ತೆ, ಅವೇರ್ನೆಸ್ ಇರುತ್ತೆ ನೀವು ಇದನ್ನ ನೋಡಿ ಸರ್. ಅದು ಬಿಡಿ ತಗೊಳ್ಳಿ ಸರ್, ನೋಡಿ ಇಲ್ಲಿ ಜನರ ಅವೇರ್ನೆಸ್ಗೆ ಬೇಕಾಗುತ್ತೆ. ಕೊಟ್ಟಿದ್ದಾರಲ್ಲ ಸರ್, ನೀವು ಇದನ್ನೇ ನೋಡಿ. ಈಗ ಎಷ್ಟೊತ್ತಾಗುತ್ತೆ ಅಂತ ಇದೆ ಅದರಲ್ಲಿ? ಸರ್ ಯಾವ್ದು ಇದರಲ್ಲಿ ಟೈಮಿಂಗ್ ನಿಮ್ಗೆ ಕನ್ಫರ್ಮ್ ಹೇಳಲ್ಲ. ಕೊಟ್ಟಿಲ್ಲ ಅಲ್ಲ, ನಮಗೆ ಬೇಕಾಗಿರೋ ಟೈಮಿಂಗ್ಸು. ಕನ್ಫರ್ಮ್ ಟೈಮಿಂಗ್ ಟೆಕ್ನಿಕಲ್ ಇಶ್ಯೂಸ್ ಯಾರು ಹೇಳಲ್ಲ ಸರ್. ಈಗ ನಂಗೆ ಹೆಂಗೆ ಹೇಳಿದ್ರಿ ನೀವು? ಯಾವುದು? ಈಗ 30 to 40 ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ನಿನ್ನೆ ಸಂಜೆ ತಾಂತ್ರಿಕ ದೋಷದಿಂದ ಕಬ್ಬನ್ ಪಾರ್ಕ್ ಮೆಟ್ರೋ ಲಾಕ್ ಆಗಿತ್ತು, ಪ್ರಯಾಣಿಕರು ಪರದಾಡಿದ್ರು. ಯಾವಾಗ ಸರಿ ಆಯ್ತು? ಈಗ ಎಲ್ಲ ಓಕೆನಾ? ಏನಾಗಿತ್ತಂತೆ?
ಸಿಂಚನ, ಅಂದ್ರೆ ಈಗಾಗಲೇ ಮೆಟ್ರೋ ಸಂಚಾರಕ್ಕೆ ಬಿಗ್ ಅಪ್ಡೇಟ್ ಅನ್ನ ಕೂಡ BMRCL ಕೊಟ್ಟಿರುವಂತದ್ದು. ಬೆಂಗಳೂರಿನ ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಮಂಗಳವಾರ ಸಂಜೆ ಬಹಳಷ್ಟು ಒಂದು ತಾಂತ್ರಿಕ ದೋಷ ಉಂಟಾಗಿತ್ತು. ಸದ್ಯ BMRCL ಸಿಬ್ಬಂದಿ ಇದನ್ನ ಯಶಸ್ವಿಯಾಗಿ ನೆರವೇರಿಸುವುದರಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ ಹೇಳ್ಬಹುದು. ಇನ್ನು ಮುಂಜಾನೆಯಿಂದ ಮೆಟ್ರೋ ರೈಲುಗಳು ಸಂಚಾರ ಎಂದಿನಂತೆ ಯಥಾಸ್ಥಿತಿಗೆ ಮರಳಿರುವಂತದ್ದು. ಅಂದ್ರೆ ಮುಂಜಾನೆ 3:30 ಸುಮಾರಿಗೆ ಬಗೆಹರಿಸಲಾಗಿದೆ. ನಿಗದಿತ ವೇಳಾಪಟ್ಟಿಯಂತೆ ರೈಲು ಸೇವೆ ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಮಂಗಳವಾರ ಸಂಜೆ ಅಂದ್ರೆ ನಿನ್ನೆ 6:30 ವೇಳೆ ಪೀಕ್ ಅವರ್ ನಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ವೇಳೆ ಮೆಟ್ರೋದ ಥರ್ಡ್ ಲೈನ್ ನ ಸಿಸ್ಟಮ್ ಕರೆಂಟ್ ಕಲೆಕ್ಟರ್ ಶೋ ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಇದರಿಂದಾಗಿ ಮೆಜೆಸ್ಟಿಕ್ MG ರಸ್ತೆ ನಡುವಿನ ಪ್ರಮುಖ ನಿಲ್ದಾಣಗಳಲ್ಲಿ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ಸಾವಿರಾರು ಪ್ರಯಾಣಿಕರು ಲಾರಿ, ಗೂಡ್ಸ್ ವಾಹನಗಳನ್ನು ಹತ್ತಿ ತೆರಳುವಂತಹ ಸಂದರ್ಭ ಕೂಡ ನಿರ್ಮಾಣ ಆಗಿತ್ತು. ಅಷ್ಟು ಮಾತ್ರ ಅಲ್ಲದೆ ರಾತ್ರಿ ಕೊನೆಯ ರೈಲಿನ ಸಮಯ ಮುಗಿದ್ರೂ ಕೂಡ ದುರಸ್ತಿ ಕಾರ್ಯ ನಡೆದಿರಲಿಲ್ಲ. ತದನಂತರ ಇವತ್ತು ಮುಂಜಾನೆ 3:30 ಸುಮಾರಿಗೆ ಈ ಒಂದು ದೋಷವನ್ನ ಸರಿಪಡಿಸುವಲ್ಲಿ BMRCL ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮುಂಜಾನೆ 5:21ಕ್ಕೆ ಕಾಡುಗೋಡಿಯಿಂದ ವೈಟ್ ಫೀಲ್ಡ್ಗೆ ಮೊದಲ ಮೆಟ್ರೋ ರೈಲ್ ಕೂಡ ಹೊರಟಿದೆ. ಕಬ್ಬನ್ ಪಾರ್ಕ್ ನಿಲ್ದಾಣಕ್ಕೆ ಯಶಸ್ವಿಯಾಗಿ ಆಗಮಿಸಿರುವಂತದ್ದು. ಪ್ರಸ್ತುತ ಕಾಡುಗೋಡಿಯಿಂದ ಚಲ್ಗಟ್ಟದವರೆಗೆ ಇಡೀ ನೇರಳೆ ಮಾರ್ಗದಲ್ಲಿ ಯಾವುದೇ ವ್ಯತ್ಯಯವಿಲ್ಲದೆ ಮೆಟ್ರೋ ಸಂಚಾರ ಮಾಡ್ತಿದೆ. ಸೊ ಹೀಗಾಗಿ ಪ್ರಯಾಣಿಕರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ BMRCL ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಹಾಗೇನೆ ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾದಂತಹ ದೋಷಗಳು ಮರುಕಳಿಸದ ರೀತಿ BMRCL ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳೋದಾಗಿ ಕೂಡ ತಿಳಿಸಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ 6 ಗಂಟೆದಿಂದ ಆಗಿದೆ ಅಂದ್ರೆ ಟ್ರೈನ್ಗೆ ಹೋಗೋರಿಗೆ ಕಷ್ಟ ಇದೆ ಇವಾಗ. ಟೈಮ್